ದೇವಸ್ಥಾನ ಹಾಗೂ ಮನೆ ಕಳ್ಳತನ ತಡೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ. ಪೂರ್ವಭಾವಿ ಸಭೆಯಲ್ಲಿ ಪೊಲೀಸರ ಮನವಿ. ಮಹಾಲಿಂಗಪುರ ದೇವಸ್ಥಾನಗಳು ಹಾಗೂ ಮನೆಗಳಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸ್ಥಳೀಯ ಪೊಲೀಸ್ ಇಲಾಖೆ ಸಾರ್ವಜನಿಕರು, ಗ್ರಾಮ ಮುಖಂಡರು, ದೇವಸ್ಥಾನ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿತು. ಸಭೆಯಲ್ಲಿ ಮಾತನಾಡಿದ PSI ಕಿರಣ್ ಸತ್ತಿಗೆರೆ ಹಾಗೂ ಕ್ರೈಮ್ PSI ಶಾಂತಹಳ್ಳಿ ಅವರು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅತ್ಯಂತ ಅಗತ್ಯ ಎಂದು ತಿಳಿಸಿದರು. ಅಪರಿಚಿತ ವ್ಯಕ್ತಿಗಳು ಗ್ರಾಮದಲ್ಲಿ ಅಥವಾ ದೇವಸ್ಥಾನದ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ದೇವಸ್ಥಾನಗಳಲ್ಲಿ CCTV ಕ್ಯಾಮೆರಾ ಅಳವಡಿಕೆ, ರಾತ್ರಿ ವೇಳೆಯಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ, ಹುಂಡಿ ಹಾಗೂ ಚಿನ್ನಾಭರಣಗಳ ಸುರಕ್ಷತೆ, ನಿಯಮಿತ ಪೊಲೀಸ್ ಗಸ್ತು ಸೇರಿದಂತೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಮನೆಗಳಿಗೆ ಬೀಗ ಹಾಕಿ ಹೊರ ಊರಿಗೆ ತೆರಳುವವರು ತಮ್ಮ ನೆರೆಹೊರೆಯವರಿಗೆ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೆ ಆ ಪ್ರದೇಶದಲ್ಲಿ ಹೆಚ್ಚಿನ ನಿಗಾ ವಹಿಸಲು ಅನುಕೂಲವಾಗುತ್ತದೆ ಎಂದು ಪೊಲೀಸರು ಸಲಹೆ ನೀಡಿದರು. ಸಭೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ತಮ್ಮ ಪ್ರದೇಶಗಳಲ್ಲಿ ಎದುರಾಗುತ್ತಿರುವ ಭದ್ರತಾ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಅವುಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ಭರವಸೆ ನೀಡಿದರು. ದೇವಸ್ಥಾನ ಹಾಗೂ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಸಮನ್ವಯ ಹಾಗೂ ಜಾಗೃತಿ ಅತ್ಯಂತ ಮುಖ್ಯವಾಗಿದ್ದು, ಪ್ರತಿಯೊಬ್ಬ ನಾಗರಿಕರು ಎಚ್ಚರಿಕೆಯಿಂದಿದ್ದು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು ಎಂದು ಸಭೆಯಲ್ಲಿ ಕರೆ ನೀಡಲಾಯಿತು. ವರದಿಗಾರರು ಸಾಗರ್ ಪಾಟೀಲ್, JBT ನ್ಯೂಸ್ 24x7 ಮಹಾಲಿಂಗಪುರ. CCTV ಒಂದು ನೀಟಾಗಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಕೊಂತೀರಿ. ಅದು ಕಂಟ್ರೋಲಿಗೆ ಒಂದು ಅದನ್ನ ಯಾರು ಮಾನಿಟರ್ ಮಾಡಕ್ಕೆ ಒಬ್ಬರು ಇಡ್ರಿ. ಅಲ್ಲಿ ಇಲ್ಲಾದ್ರೆ ಏನಾಗತ್ತೀರಿ, KG ಗಂಟ್ಲೆ ಬಂಗಾರ ಇಟ್ಟಿರ್ತೀರಿ ದೇವ್ರ ಮೂರ್ತಿಗೆ. ನೀವು ಇಲ್ಲೇ ನಮ್ದು ಲೋಕಾಪುರ ಅಲ್ಲಿ ನಿನ್ನೆ ಮೊನ್ನೆ ಆಗಿತ್ತು ಚಿಚಕಂಡಿ ಗ್ರಾಮದಲ್ಲಿ. ಸೊ ನಾವು ಇಷ್ಟೆಲ್ಲ ಅವೇರ್ನೆಸ್ ಮಾಡಿದ್ರು ಕೂಡ ಅದನ್ನು ನಮ್ಮ ಜನಗಳು ಜಾಸ್ತಿ ಅದನ್ನು ಫೋಕಸ್ಸೇ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಮ್ಮದು ಬಾಗಲಕೋಟೆ ಪೊಲೀಸ್ ಜಿಲ್ಲಾ ವಲಯ ಮತ್ತು ನಮ್ಮದು ಮಹಾಲಿಂಗಪುರ ಪೊಲೀಸ್ ಅನ್ನೋದು ನಿಮ್ಮ ಕಳ್ಕಳಿ ವಿನಂತಿ ಏನಪ್ಪ ಅಂತಂದ್ರೆ, ದಯವಿಟ್ಟು ಗುಡಿಯಲ್ಲಿ ಇರ್ತಕ್ಕಂಥ ಬಂಗಾರ ಸಾಮಾನುಗಳನ್ನ ಒಂದು ಯಾವ್ದಾದ್ರು ಲಾಕರಲ್ಲಿ ಇಡಿ ಅಥವಾ ಇನ್ನೊಬ್ರು ಯಾರು ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಾರು ಹೇಳಿದ್ರಿ ನೀವು ಗುಡಿಯಲ್ಲಿ ಇಡಬೇಕಾಗಿತ್ತು ಸರ್. ಅದು ಸಂಪ್ರದಾಯ ಐತಪ್ಪ ಅಂತಂದ್ರೆ ಕೂಡ ನೀವು ಅದಕ್ಕೆ ಸರಿಯಾದಂಥದ್ದೊಂದು CCTV ಫುಟೇಜಸ್ ಮತ್ತು ಒಬ್ಬರು ಯಾರು ಕಾವಲುಗಾರನ ಮತ್ತು ಯಾವ್ದಾದ್ರು ಬರ್ಗ್ಲರ್ ಅಲಾರಾಮ್ ಅಂತ ಇರುತ್ತೆ. ಅಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಹೋಗೋದಿರೋಣ ಅಥವಾ ಯಾರಾದ್ರೂ ನೈಟ್ ಓಪನ್ ಮಾಡಿದಾಗ ಅಲ್ಲಿ ಗೊತ್ತಾಗಂತ ಅಲಾರಾಮ್ ಸಿಗುತ್ತೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಟ್ರಿ ಇವಾಗೆಲ್ಲ ಸಿಗುತ್ತೆ. ಇನ್ನೊಂದೇನಾಗುತ್ತೆ, CCTV ಯಾರು ಹಾಕಿರ್ತಿರಲ್ಲ ಆ CCTVಗೆ ಮೊಬೈಲೇನು ನೋಡ್ಕೋಬೋದು, ವೈಫೈ ಕ್ಯಾಮ್ರಾದಲ್ಲಿ ನೋಡ್ಕೋಬೋದು. ಇವಾಗ ಎಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಅದಕ್ಕೋಸ್ಕರ ನಮ್ದು SP ಸಾಹೇಬ್ರ ಆದೇಶ ಆಗಿತ್ತು, ದಯವಿಟ್ಟು ಎಲ್ಲರೂ ಬಂದಿರುತ್ತೆ ಅನ್ಕೊಂತೀನಿ. ಯಾವ್ಯಾವ ಕಡೆಯಲ್ಲಿ ಬಂಗಾರ ಇವತ್ತಿಂದನೇ ಎಲ್ಲೆಲ್ಲಿ ಜಾಸ್ತಿ ಎಲ್ಲೆಲ್ಲಿ ಏನೇನಿದ್ದಾವೆ ಒಡವೆಗಳ ಬಗ್ಗೆ ಅದನ್ನು ಮಾಹಿತಿ ತಗೊಂಡು ನಮಗೆ ನಮ್ಮ ಬೀಟ್ ಪೊಲೀಸರಿಗೆ ಕೊಡಿ. ಎಲ್ಲಿ ಇಡ್ತೀರಿ ಅನ್ನೋದನ್ನು ನಮ್ಗೆ ಹೇಳಿದ್ರೆ ಪರವಾಗಿಲ್ಲ, ಒಂದು ಕಡೆ ಭದ್ರವಾಗಿ ಇಟ್ಟಿರಿ ಅಷ್ಟು ಮತ್ತೇನಿಲ್ಲ. ಇಷ್ಟು ಹೇಳಿ ನಮ್ಮದು ಮಹಾಲಿಂಗಪುರ ಪೊಲೀಸ್ ಠಾಣೆ ನಿಮಗೆಲ್ಲ ಬಗ್ಗೆ ತುಂಬ ಧನ್ಯವಾದಗಳು. ಇನ್ನುಳಿದ ಬಗ್ಗೆ ಮೇಡಮ್ ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಮಹಾಲಿಂಗಪುರದ ಆರಾಧ್ಯ ದೇವರಾದಂಥ ಮಹಾಲಿಂಗೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಏನದು ಒಂದು ಸಭೆಯನ್ನು ಮಾಡ್ತಾ ಇದ್ವಿ. ಈ ಸಭೆಗೆ ನಮ್ಮ ಮಹಾಲಿಂಗಪುರ ನಗರದ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಹಳ್ಳಿಗಳ ದೇವಸ್ಥಾನದ ಕಮಿಟಿಯವರಾಗಿರ್ಬೋದು, ದೇವಸ್ಥಾನ ಹಿರಿಯರಾಗಿರ್ಬೋದು, ಸಹೋದರರಾಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಆಗಲೇ ಕಿರಣ್ ಅವ್ರು ಹೇಳಿದ್ರು ಏನು ನಾವು ಯಾವ ಇದನ್ನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇತ್ತೀಚೆಗೆ ತಾವು ಕೂಡ ದಿನನಿತ್ಯ ನೋಡ್ತಾನೆ ಇರ್ತೀರಿ. ಅದಲ್ಲೇ ಕೂಡ ಇವಾಗ ಒಂದು ವೀಕಲ್ಲಿ ಏನಾಗಿದೆ ಅಂತಂದ್ರೆ ಬಿಜಾಪುರಲ್ಲಿ ಆಗಿದೆ, ಬೆಳಗಾಮಲ್ಲಿ ಆಗಿದೆ, ಮತ್ತೆ ಇಲ್ಲೇ ನಮ್ಮ ಲೋಕಾಪುರದಲ್ಲಿ ಕೂಡ ಆಗಿದೆ. ಅದು ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ಪೆಷಲಿ ಟೆಂಪಲ್ ಥೆಫ್ಟ್ ಆಗ್ತಾ ಇದ್ದಾವೆ, ದೇವಸ್ಥಾನ ಕಳ್ಳತನ ಆಗ್ತಿದ್ದಾವೆ. ಇವಾಗ ಏನಂತಂದ್ರೆ ನಾವು ಈ ಮೀಟಿಂಗ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ಕಳ್ಳತನ ಆದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಕಳ್ಳತನ ಆಗೋಕ್ಕಿಂತ ಮುಂಚೆನೆ ನಾವು ಪ್ರಿವೆಂಟಿವ್ ಆಗಿ ಏನ್ ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮಗಳು ನಾವು ಏನೇನು ತಗೋಬೇಕು, ನಾವು ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ದೇವಸ್ಥಾನದವರಾಗಿರ್ಬೋದು, ಅಥವಾ ಮನೆ ಇರ್ತಕ್ಕಂಥ ಮನೆಯವರಾಗಿರ್ಬೋದು, ಅದಕ್ಕೋಸ್ಕರ ಇದನ್ನ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಆಗ್ಲೇ ಅವರು ಕಿರಣ್ ಅವ್ರು ಹೇಳ್ದಂಗೆ ಇವಾಗ ಟೆಂಪಲ್ ಅಲ್ಲಿ ಕೂಡ ಪ್ರತಿಯೊಂದು ಟೆಂಪಲ್ ಅಲ್ಲಿ ಕೂಡ ಮಿನಿಮಮ್ ಅಂದ್ರೂ ಕೂಡ ಬಂಗಾರನೂ ಇರುತ್ತೆ, ಬೆಳ್ಳಿನೂ ಇರುತ್ತೆ, ಆಭರಣಗಳಿರ್ತವೆ, ಎಲ್ಲಾನು ಇದ್ದೇ ಇರ್ತವೆ. ಆದ್ರಿಂದ ಏನಂತಂದ್ರೆ ಇವಾಗ ಆಲ್ರೆಡಿ ಕೆಲವೊಂದು ಟೆಂಪಲ್ ಅಲ್ಲಿ ಕ್ಯಾಮ್ರಾಗಳನ್ನ ಹಾಕ್ಸಿದ್ರಿ, ಕೆಲವೊಂದು ಟೆಂಪಲ್ಗಳಲ್ಲಿ ಕ್ಯಾಮ್ರಾಗಳನ್ನ ಹಾಕ್ಸಿಲ್ಲ. ಯಾರ ಟೆಂಪಲ್ ಅಲ್ಲಿ ಕ್ಯಾಮ್ರಾ ಇವಾಗ ನಾವೇನ್ ಮಾಡ್ತೀವಿ, ಒಂದು ಸಣ್ಣ ಟೆಂಪಲ್ ಇದೆ ಅಂತ ಇಟ್ಕೊಡ್ರಿ, ಎಸ್ಪೆಷಲಿ ಹೆಣ್ಣು ದೇವ್ರಿಗಂತೂ ಕಂಪಲ್ಸರಿಯಾಗಿ ಬಂಗಾರಗಳು ಹಾಕಿರ್ತಾರೆ. ಅವ್ರೇನ್ ಮಾಡ್ತಾರೆ, ಶುಕ್ರವಾರ ಬಂದ್ರು ಹಾಕ್ತಾರೆ, ಮಂಗಳವಾರ ಬಂದ್ರು ಹಾಕಿರ್ತಾರೆ.
ನಮ್ಮ ಟೆಂಪಲ್ ಏನು ಸಾಂದೈತಿ, ಇರೋದೇನೋ ಸ್ವಲ್ಪ ಬಂಗಾರ ಐತಿ, ಏನು ಕಳ್ತನ ಆಗಲ್ ಬಿಡಪ್ಪ ಅನ್ನೋ ರೀತಿ ನಾವೇನು ಮಾಡ್ತೀವಿ, ನೆಗ್ಲೆಕ್ಟನ್ನು ಮಾಡ್ತಾ ಇರ್ತೀವಿ. ಬಟ್ ಆ ರೀತಿ ಯಾವುದನ್ನು ನಾವು ನೆಗ್ಲೆಕ್ಟನ್ನು ಮಾಡಬಾರ್ದು. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಈಗ 1 ತೊಲಿ ಬಂಗಾರ ರೇಟ್ ಎಷ್ಟೈತ್ರಿ? ಈಗ ಎಷ್ಟಿದೆ? 140, 150 ತನಕ ಇದೆ. ಮತ್ತೆ ಇವಾಗ 1 kg ಬೆಳ್ಳಿ ಮೊದಲೇನೋ 75,000 ಇತ್ತು, ಇವಾಗೆಲ್ಲ 3 ಲಕ್ಷ 3.5 ಲಕ್ಷ ತನಕ ಹೋಗಿದೆ. ಇವಾಗ ಒಂದು ತೊಲಿ ಕಳೆದ್ರೂ ಕೂಡ ಏನಾಗುತ್ತೆ, ಅದನ್ನ ಮಾಡಿಸ್ಕೋಬೇಕು, ನಮಗೂ ಆಗಲ್ಲ. ಇವಾಗ ಕಮಿಟಿ ಇತ್ತಂದ್ರೆ ಅದರಿಂತೂ ಆಗಲ್ಲ, ಮತ್ತೆ ಭಕ್ತರು ಹಾಕ್ತಂದ್ರೆ ಕೂಡ ಅವ್ರಿಗೆ ಕೂಡ ತೊಂದರೆ ಆಗುತ್ತೆ ಇವಾಗಿನ ಕಾಲದಲ್ಲಿ. ಅದಕ್ಕೆ ಹೇಳ್ತದೆ, ಪ್ರತಿಯೊಬ್ಬರು ಕೂಡ ಅದು ಸಣ್ಣದೇ ಇರಲಿ ಅಥವಾ ದೊಡ್ಡದೇ ಇರಲಿ, ಟೆಂಪಲ್ಲು ಕಂಪಲ್ಸರಿಯಾಗಿ ಕ್ಯಾಮ್ರಾಗಳನ್ನ ಕೂರಿಸ್ಬೇಕು. ಇವಾಗ ಕ್ಯಾಮ್ರಾ ನಾವು ಹೆಂಗೆ ಕೂರಿಸ್ಬಿಡ್ತೀವಿ, ಒಂದು ಕ್ಯಾಮ್ರಾ ಹಾಕಂದಾರಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತೀರಿ, 1 ಅಥವಾ 2 ಎಲ್ಲೋ ಕ್ಯಾಮ್ರಾಗಳನ್ನ ಹಾಕ್ಬಿಡ್ತೀರಿ. ಆ ರೀತಿಯಾಗಿ ಹಾಕಂಗಿಲ್ಲ. ನೀವು ಗರ್ಭಗುಡಿಯಲ್ಲಿ ಕೂಡ ಕ್ಯಾಮ್ರಾ ಹಾಕಬೇಕು, ಹಾಲ್ ಇರ್ತೈತಲ್ಲ ಹಾಲಲ್ಲಿ ಹಾಕಬೇಕು. ಆ ನಂತರ ಎಂಟ್ರಿ ಎಕ್ಸಿಟ್, ದೇವಸ್ಥಾನಕ್ಕೇನೋ 2 ಬಾಗಿಲು ಕೂಡ ಇರುತ್ತೆ. ಹಿಂಗೆ ಬರೋ ಬಾಗ್ಲನೂ ಇರ್ತೈತಿ, ಹಿಂದೆ ಬಾಗ್ಲನೂ ಇರ್ತೈತಿ. ಬರೋ ಬಾಗ್ಲಿಗೆ ಹಾಕ್ಬೇಕು. ಯಾಕಂತಂದ್ರೆ 4 ರಿಂದ 5 ಕ್ಯಾಮ್ರಾ ಹಾಕಿದ್ರೆ ಏನಾಗ್ತೈತಿ ಅಂತಂದ್ರೆ, ಕಳ್ಳ ಇವತ್ತು ಸಪೋಸ್ ಕಳ್ಳತನ ಆಗಿತ್ತು ಅಥವಾ ಅಟೆಂಪ್ಟ್ ಆಗ್ತಾ ಇತ್ತು ಅಂದ್ರೂ ಕೂಡ ಯಾವ ಕಡೆಯಿಂದ ಬಂದಿದ್ದಾರೆ ಅದು ಎಲ್ಲಾನು ಕೂಡ ಏನಾಗುತ್ತೆ, ನಮಗೆಲ್ಲ ಡೀಟೇಲ್ಸ್ ಎಲ್ಲಾನು ಹಿಂದಡೆ ಸಿಗುತ್ತೆ. ಆನಂತರ ಏನಂತಂದ್ರೆ, ಇವಾಗ ಪ್ರತಿಯೊಬ್ಬರು ಕೂಡ ಕ್ಯಾಮ್ರಾ ಆಗ್ಲೇ ಹೇಳಿದ್ರು ಅವ್ರು, ಇವಾಗ ಇರ್ತಕ್ಕಂಥ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಕ್ಯಾಮ್ರಾವನ್ನ ಕೂರಿಸಿದ್ರಿ ಅಂತಂದ್ರೆ ನೀವು ಲೈವ್ ಅನ್ನು ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಇವಾಗ ಯಾರೋ ನಿಮ್ಮ ದೇವಸ್ಥಾನಕ್ಕೆ ನೈಟ್ ಅಂತಂದ್ರೆ 10 ಗಂಟೆ ನಂತರ ಅಂದ್ರೆ ಯಾರು ಬರೋದಿಲ್ಲ, ಅಥವಾ 9 ಗಂಟೆ ನಂತರ ಕೂಡ ಯಾರು ಬರೋದಿಲ್ಲ. ಇವಾಗ ಅರ್ಲಿ ಮಾರ್ನಿಂಗ್ ಕೂಡ ಯಾರು ಬರಲ್ಲ, ಯಾಕಂದ್ರೆ ಪೂಜೆ ಮಾಡಕ್ ಬಿಟ್ರೆ ಬೇರೆಯವ್ರು ಯಾರು ಬರಲ್ಲ. ಮತ್ತೆ ಅಂತ ಟೈಮಲ್ಲಿ ಇನ್ನು ಇವರು ಪೂಜೆ ಮಾಡೋರು ಬಿಟ್ರೆ ಬೇರೆಯವ್ರು ಕೂಡ ಯಾರೋ ಬಂದು ಹೋಗ್ತಾ ಇದ್ರು ಅಂದ್ರೂ ಕೂಡ ಅವಾಗ ನಿಮ್ಗೆ ಸಸ್ಪೆಕ್ಟ್ ಆಗಿ ಕಂಡಾಗ ಕೂಡ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ 112ಗೆ ಕಾಲ್ ಮಾಡಬೇಕು, ಮತ್ತೆ ಪೊಲೀಸ್ ಸ್ಟೇಷನ್ ಕೂಡ ಕಾಲ್ ಮಾಡಬೇಕು. ಬೀಟ್ನವ್ರು ಇರ್ತಾರೆ, ಬೀಟ್ನವ್ರಿಗೆ ಕಾಲ್ ಮಾಡಬೇಕು. ಇಲ್ಲಕ PSR ನಂಬರ್ ಇರ್ತೈತಿ, PSR ನಂಬರ್ಗೆ ನೀವು ಕಾಲನ್ನು ಮಾಡಬೇಕು. ಅದು ಅಲ್ಲೇ ಮತ್ತೆ ಅಲಾರಾಮ್ ಸಿಸ್ಟಮ್ ಅನ್ನ ಹೇಳಿದ್ರಿ. ಇವಾಗೆಲ್ಲ ಬ್ಯಾಂಕಲ್ಲೆಲ್ಲ ಹೆಂಗ್ ಮಾಡ್ತಾರಂತಂದ್ರೆ, ಬರ್ಗ್ಲರ್ ಅಲಾರಾಮ್ ಇರ್ತಾವಲ್ಲ, ಅಲಾರಾಮ್ ಇಟ್ಟಿರ್ತಾರೆ. ಯಾರೇ ಒಬ್ಬರು ರಾತ್ರಿ ಟೈಮಲ್ಲಿ ಆಗಿರ್ಬೋದು, ಮುಂಜಾನೆ ಏನೋ ಬ್ಯಾಂಕ್ ಅವರ್ಗಿಂತ ಮುಂಚೆನೆ ಏನು ಅಲ್ಲ, ಯಾರೊಬ್ಬ ಸಸ್ಪೆಕ್ಟ್ ವ್ಯಕ್ತಿ ಬಂದ ಅಂತಂದ್ರೆ ಅಲ್ಲಿ ಏನು ಗೇಟ್ ಟಚ್ ಮಾಡ್ದ ಅಥವಾ ಇದನ್ನ ಏನು ಶಟ್ರ್ಗಳನ್ನ ಟಚ್ ಮಾಡೋದು ಅಂತಂದ್ರೆ ಅಲಾರಾಮ್ ಅವರಿಗೆ ಅಲಾರಾಮ್ ಹೊಡೆಯುತ್ತೆ. ಯಾರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ಲ ಸಿಸ್ಟಮ್ನ ಕೂಡಿಸಿರ್ತಾರೆ. ಆ ರೀತಿಯಾಗಿ ನೀವು ಒಂದು ಅಲಾರಾಮ್ ಸಿಸ್ಟಮ್ ಅನ್ನ ಕೂಡಿಸ್ಕೊಳ್ರಿ. ಅದರೊಂದಿಗೆ ಏನಂತಂದ್ರೆ, ಇವಾಗ ಒಂದೊಂದು ಟೆಂಪಲ್ಗಳೇ ಸೆಕ್ಯೂರಿಟಿಯನ್ನು ಇರ್ತಾರೆ. ಅವ್ರ ಸೆಕ್ಯೂರಿಟಿ ಇದ್ರು ಅಂತಂದ್ರೆ ಅವ್ರಿಗೆ ಕೂಡ ಅಲರ್ಟ್ ಆಗಿರಂತ ಹೇಳ್ಬೇಕು. ಆನಂತರ ರಾತ್ರಿ ಕೂಡ ಟೆಂಪಲ್ಗಳೆಲ್ಲ ಓಪನ್ ಆಗಿ ಇಟ್ಟಿರ್ತಾರೆ. ಯಾಕಂದ್ರೆ ಟೆಂಪಲ್ಗಳು ನಾವು ಕ್ಲೋಸ್ ಮಾಡಲ್ರಿ, ನಮ್ದು ಅದು ನಾವು ಮೊದಲಿನಿಂದನೂ ಓಪನ್ ಇಟ್ಕೊಂಡಿವಿ ಅಂತ ಹೇಳ್ತಿರ್ತಾರೆ. ಓಪನ್ ಇಟ್ಕೊಳ್ರಿ. ಇದ್ರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಯಾರನ್ನಾದ್ರೂ ಇವಾಗ ಪೂಜೆ ಮಾಡ್ತಿದ್ರು ಅಂತಂದ್ರೆ ಅವ್ರಿಗಾದ್ರೂ ಕೂಡ ನಾವು ಟೈಮ್ ಕೊಟ್ಬಿಟ್ಟು ಒಂದು ರಾತ್ರಿ ನಮ್ಮವರು ನಮ್ಮಂತರ ಯಾರು ಇರ್ತಾರಲ್ಲ ಅವ್ರನ್ನ ಅಲ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ದೇವಸ್ಥಾನದ ನಿಮ್ದು ಒಡವೆ ಇರ್ಲಿ, ಯಾವುದೇ ಏನು ಬೆಳ್ಳಿ ಆಭರಣ ಇರ್ಲಿ, ಬಂಗಾರ ಆಭರಣ ಇರ್ಲಿ, ಅಥವಾ ಅಮೌಂಟ್ ಇರ್ಲಿ, ಯಾವೇ ಇದ್ರೂ ಕೂಡ ಒಂದು ಬ್ಯಾಂಕಲ್ಲಿ ಒಂದು ಲಾಕರ್ನ ಮಾಡಿಬಿಟ್ಟು ಲಾಕರ್ ಸಿಸ್ಟಮ್ ಅನ್ನ ಮಾಡಿಕೊಂಡು ಬ್ಯಾಂಕಲ್ಲಿ ಇಡ್ರಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಬಂದಿರೋದ್ರಿ ಹಳ್ಳಿಯಿಂದ ಯಾರು ಬಂದಿದ್ದೀರಿ? ಎಲ್ಲ ಹಳ್ಳಿಯಿಂದ ಬಂದಿದ್ದೀರಿ? ಧವಳೇಶ್ವರ ಸೈದಾಪುರ್ ರೀ. ಸೈದಾಪುರ್ ದೊಡ್ಡ ಟೆಂಪಲ್ ಇದೆ. ಅದೇ ರೀ ಸೈದಾಪುರಲ್ಲಿ ಇಲ್ಲಿ ನಮ್ಮ ಲೋಕಲ್ ಮಾಲಿಂಗೇಶ್ವರ ಟೆಂಪಲ್ಲು, ಆ ನಂತರ ಇದ್ರದ್ದು ಬನಶಂಕರಿ ಟೆಂಪಲ್ ರೀ ಇಲ್ಲಿ ಇದರಲ್ಲಿ ಮಾಲಿಂಗಪುರ್ದು ಮಾಲಿಂಗೇಶ್ವರ ಬಂದಿದ್ದಾರೆ. ಮಾಲಿಂಗೇಶ್ವರದಲ್ಲಿ ಕ್ಯಾಮ್ರಾವು ಎಲ್ಲ ಅದಾವ್ರಿ. ಮತ್ತೆ ಸ್ಟೋರೇಜ್ ರೀ, ಎಲ್ಲರೂ ಏನ್ ಮಾಡ್ತೀರಿ 10 ದಿವಸ 5 ದಿವಸ 6 ದಿವಸ ಅಂತ ಇಡ್ತೀರಿ. ಅಷ್ಟು ದಿನ ಬೇಡ, ಮಿನಿಮಮ್ 1 ತಿಂಗಳಾದ್ರೂ ಇರ್ಬೇಕ್ರಿ ಸ್ಟೋರೇಜ್ ಅನ್ನ. ಯಾಕಂದ್ರೆ ಏನೇ ಆದ್ರೂ ಕೂಡ ನಮ್ಗೆ ಸ್ವಲ್ಪ ಏನಂದ್ರೆ ಒಂದು ಕ್ಲೂ ಸಿಗ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಇರ್ಲೇಬೇಕಲ್ಲ. ಇವಾಗ ಎಲ್ಲರ ಕಳ್ರ ಹೆಂಗ ಫುಲ್ ಶಾಣೆ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಮಾಸ್ಕ್ ಹಾಕೊಂಡ್ ಬರ್ತಾರೆ, ಹ್ಯಾಂಡ್ ಗ್ಲೌಸ್ ಹಾಕೊಂಡ್ ಬರ್ತಾರೆ. ಅವಾಗ ನಮ್ಗೆ ಫಿಂಗರ್ ಪ್ರಿಂಟ್ ಸಿಗಲ್ಲ, ಏನೂ ಸಿಗಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಏನ್ ಸಿಗಲ್ ಸೋರ್ಸ್ ಅಂತಂದ್ರೆ ಕ್ಯಾಮ್ರಾ ಸಿಗುತ್ತಾ, ಅದನ್ನ ಪ್ರತಿಯೊಬ್ಬರು ಕೂಡ ಕಡ್ಡಾಯ ಕೂಡ ಏನ್ ಮಾಡ್ರಿ ಅಂತಂದ್ರೆ ಕ್ಯಾಮ್ರಾವನ್ನ ಕಂಪಲ್ಸರಿಯಾಗಿ ಕೂರಿಸ್ಲೇಬೇಕ್ರಿ. ಇವಾಗ ಏನು ಕಮಿಟಿ ಇರ್ತೈತ್ರಿ, ಸಣ್ಣ ಪುಟ್ಟ ಟೆಂಪಲ್ ಇದ್ರು ಕೂಡ ಏನ್ ಮಾಡ್ರಿ, ಕಮಿಟಿ ವತಿಯಿಂದ ಅವೇನ್ ದೊಡ್ಡ ಏನ್ ಕ್ಯಾಮ್ರಾಗಿನ್ ಜಾಸ್ತಿ ಏನ್ ಹತ್ತಲ್ರಿ. 2 ರಿಂದ 3 ಸಾವಿರ ಹತ್ತಿರ ಕ್ಯಾಮ್ರಾಗಳಿಗೆಲ್ಲ ಒಂದ್ 4 ರಿಂದ 5 ಕ್ಯಾಮ್ರಾನ ಕೂರಿಸಿದ್ರೆ ಏನಾಗ್ತೈತಿ, ಅನುಕೂಲನ ಆಗ್ತೈತ್ರಿ. ಮತ್ತೆ ಯಾವ ದೊಡ್ಡ ಕ್ಯಾಮ್ರಾ ದೊಡ್ಡ ಟೆಂಪಲ್ಗಳು ಸೈದಾಪುರ ಬಂದಾರ, ಧವಳೇಶ್ವರ ಬಂದಾರ, ಮಾಲಿಂಗ
ಮತ್ತೆ ನೈಟ್ ಸಸ್ಪೆಕ್ಟ್ ಬರ್ತಿರ್ತಾರೆ, ಅಂದ್ರೆ ಅನ್ನೋನ್ ಪರ್ಸನ್ ಬರ್ತಿರ್ತಾರೆ. ಇವಾಗ ಕಳ್ತನ ಯಾರೇ ಮಾಡ್ಬೇಕು ಅಂತಂದ್ರು ಕೂಡ ಅವ್ರು ಮೊದ್ಲೇನ್ ಮಾಡ್ತಾರೆ, 1 ರಿಂದ 2 ಸಲ ಅಲ್ಲಿ ಹೈದ್ ಹೋಗಿರ್ತಾರ್ರಿ. ಅವ್ರು ಅಲ್ಲಿದೆಲ್ಲ ನೋಡ್ಕೊಂತಾರೆ. ಅವ್ರು ಹಗ್ಲತ್ ಯಾವ ರೀತಿ ಇರ್ತೈತಿ, ನೈಟ್ ಯಾವ ರೀತಿ ಇರ್ತೈತಿ ಅಂತ ಹೇಳಿ ಅದನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿನ ಅವ್ರು ಕಳ್ತನ ಮಾಡ್ತಿರ್ತಾರೆ. ಹಂಗೇನ್ರಿ ಅನ್ನೋನ್ ಪರ್ಸನ್ಸ್ ನಿಮ್ ಏರಿಯಾಕ್ಕೆ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಗೆ 2-3 ಸಲ ಒಬ್ಬ ವ್ಯಕ್ತಿ ತಿರುಗಿದಾಗ ಆ ಏರಿಯಾದಲ್ಲಿ ಇರೋರು ಯಾರು, ಬೇರೆಯವ್ರು ಹೊರಗಿನವ್ರು ಬಂದವರು ಅಂತ ಎಲ್ಲ ಗೊತ್ತಾಗುತ್ತೆ. ಹಂಗೇನಾದ್ರು ಅನ್ನೋನ್ ಪರ್ಸನ್ಸ್ ಬಂದಾಗ ಕೂಡ ಏನ್ ಮಾಡ್ರಿ, ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ನೀವು ತಿಳಿಸ್ರಿ. ಯಾಕಂದ್ರೆ ಹಂಗೇನು ನೀವು ಸಸ್ಪೆಕ್ಟ್ ಅನ್ನ ಹೇಳಿದಾಗ ನಾವು ಇಮಿಡಿಯೇಟ್ ಆಗಿ ತಂದಾಗ ಆಗ್ತಕ್ಕಂಥ ಕಳ್ತನ ಕೂಡ ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು, ಅವ್ನು ಎಲ್ಲಿ ಅವ್ನು ಏನ್ತಿದ್ದಾನೆ ಮತ್ತೆ ಅವ್ನ ಮೇಲೆ ಆಕ್ಷನ್ ಕೂಡ ಏನಾಗುತ್ತೆ, ನಮ್ಗೆ ಈಸಿ ಆಗುತ್ತೆ. 112 ಕಾಲ್ ಮಾಡ್ಬೇಕ್ರಿ. PSR ನಂಬರ್ ಇರುತ್ತೆ, PSR ಕಾಲ್ ಮಾಡಬೇಕು. ಬೀಟ್ ಅವ್ರು ಇರ್ತಾರೆ, ಬೀಟ್ ಅವ್ರ ನಂಬರ್ಗೆ ಕಾಲ್ ಮಾಡಬೇಕು. ಕ್ರೈಮ್ ಸ್ಟಾಫ್ ಇರ್ತಾರೆ, ಕ್ರೈಮ್ ಸ್ಟಾಫ್ಗೆ ನೀವು ಫೋನನ್ನ ಮಾಡಬೇಕು. ಇವಾಗ ನಿಮ್ಗೆ ಎಲ್ಲರಿಗೂ ಒಂದೊಂದು ನೋಟಿಸನ್ನ ಸರ್ವ್ ಮಾಡ್ತೀವ್ರಿ ನಾವು. ಏನು ನಿಮ್ ಬೀಟಲ್ಲಿ ಏನು ಸಿಬ್ಬಂದಿಗಳಿದಾರಲ್ಲ ಅವರೆಲ್ಲ ನಿಮ್ಗೆ ಸರ್ವ್ ಮಾಡ್ತಾರೆ. ಅದಕ್ಕೆ ನೀವು ನಿಮ್ಮಲ್ಲಿ ಕ್ಯಾಮ್ರಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ ಏನೇನು ನೀವು ಸೆಕ್ಯೂರಿಟಿ ಪರ್ಪಸ್ ಏನೇನನ್ನ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ನಮಗೆ ಒಂದು ಹಿಂಬರದಲ್ಲಿ ಕೊಡ್ಬೇಕ್ರಿ. ಮತ್ತೇನಾದ್ರೂ ಇದ್ರೆ ರೀ ನಿಮ್ಮ ಹಳ್ಳಿಯಲ್ಲಿ ಕಳ್ತನ ರಿಲೇಟೆಡ್, ಅಥವಾ ಇದು ಒಂದು ಕೇವಲ ಟೆಂಪಲ್ ಥೆಫ್ಟ್ ಅಂತ ಹೇಳ್ತಾ ಇಲ್ಲ, ಮನೆಗಳ ಕೂಡ ಕಳ್ತನ ಆಗ್ತಿರ್ತಾವೆ, ಬೈಕ್ ಕಳ್ತನ ಆಗ್ತಿರ್ತಾವೆ, ಸಣ್ಣ ಪುಟ್ಟ ಏನೋ ಕಳ್ತನ ಆಗ್ತಿರ್ತಾವೆ. ಮನೆಗಳ ಕಳ್ತನ ಕೂಡ ಏನಾಗುತ್ತೆ, ಇವಾಗ ಮಳೆಗಾಲ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲಿ ಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗೋದಿಲ್ಲ, ಮಲ್ಕೊಳ್ಳಿಕ್ಕದು ಎಲ್ಲನೂ. ಇವಾಗ ಮನೆ ಕಳ್ತನ ಏನಾಗ್ತಾವ್, ಕಡಿಮೆ ಆಗ್ತಾವು. ಅದೇ ಬೇಸಿಗೆಯಿಂದಲೇ ಏನಾಗ್ತಿರ್ತಾವೆ ಅಂತಂದ್ರೆ ಮನೆ ಕಳ್ತನ ಅತಿ ಹೆಚ್ಚಿಗೆ ಆಗ್ತಿರ್ತಾವ. ಯಾಕಂದ್ರೆ ಬೇಸಿಗೆ ಇರೋದ್ರಿಂದ ಎಲ್ಲರೂ ಏನ್ ಮಾಡ್ತಾರೆ, ಹೊರಗಡೆ ಮಲ್ಕೋದು ಅಥವಾ ಟೆರೆಸ್ ಮೇಲೆ ಹೋಗಿ ಮಲ್ಕೋದು ಮಾಡ್ತಿರ್ತಾರ. ಅವಾಗ ಕೂಡ ಮನೆ ಕಳ್ತನ ಆಗ್ತಿರ್ತಾವು. ನೀವು ಯಾರಾದ್ರೂ ಮನೆ ಬಿಟ್ಟು ನೀವು ಎಲ್ಲೋ ಬೇರೆ ಊರಿಗೆ ಹೋಗ್ತೀರಿ, ಅಥವಾ ಒಂದು ವಾರದ ಮಟ್ಟಿಗೆ ಆಗಿರ್ಬೋದು, ಎಲ್ಲೋ ಹೋಗ್ತಿದ್ರಂದ್ರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕಂಪಲ್ಸರಿಯಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಗೆ ಇಂಟಿಮೇಷನ್ ಮಾಡ್ಬೇಕು. ನಾವು 4 ರಿಂದ 5 ದಿನ ನಾವು ಊರಲ್ಲಿರಲ್ಲ, ನಾವ್ ಹಿಂಗ್ ಹೋಗ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಒಂದು ಮಾಹಿತಿಯನ್ನ ಕೊಟ್ರೆ ಏನಾಗುತ್ತೆ, ನಾವು ನೈಟ್ ಬೀಟ್ ಏನ್ ಇರ್ತಾರಲ್ಲ, ಕಂಪಲ್ಸರಿಯಾಗಿ ನಮ್ಮಲ್ಲಿ ನೈಟ್ ಬೀಟ್ ಸಿಬ್ಬಂದಿ 4 ಜನ ಇರ್ತಿರ್ತಾರ್ರಿ. ಅವಾಗ ನಾವ್ ಏನ್ ಮಾಡ್ತೀವಿ, ನಿಮ್ ಮನೆ ಕಡೆ ಕೂಡ ಏನ್ ಮಾಡ್ತೀವಿ, ಅವ್ರು ಇರ್ಲಿಲ್ಲ ಅಂತಂದ್ರೆ ಏನು ಬೀಗ ಹಾಕಿದ ಮನೆಗಳು ಏನಿರ್ತಾವಲ್ಲ, ನಾವೆಲ್ಲ ಪ್ರತಿಯೊಂದು ಕೂಡ ವಿಸಿಟ್ ಕೊಡ ಅಂತೇಳಿ ನೈಟ್ ಸಿಬ್ಬಂದಿಗೆ ಹೇಳ್ತೀವಿ. ಆದ್ರಿಂದ ಈ ಕಳ್ಳತನ ಏನು ತಡೆಗಟ್ಟೋದು ಕೇವಲ ಪೊಲೀಸರಿಂದ ಮಾತ್ರ ಸಾಧ್ಯ ಆಗಲ್ಲ, ಅದ್ರ ಜೊತೆಗೆ ಎಲ್ಲ ಸಾರ್ವಜನಿಕರ ಸಹಕಾರ ಕೂಡ ತುಂಬಾ ಅತಿ ಅವಶ್ಯಕವಾಗಿ ಬೇಕಾಗತ್ರಿ. ಅದರೊಂದಿಗೆ ತಮ್ಮ ಕೂಡ ಏನಾದರೂ ಸಮಸ್ಯೆ ಇದ್ದು ಅಂತಂದ್ರೂ ಕೂಡ ಹೇಳ್ಕೋಬಹುದು. ನಿಮ್ಗೇನ್ ಸಮಸ್ಯೆ ಮಾತಾಡ್ತೀರಿ ಯಾರಾದ್ರೂ? ಮಾತಾಡಿ ಹೇಳಿ. ಹಾ, ಮಾಡಿಸ್ತೀನಿ. ಎಸ್, ಈಗ ಆಲ್ಮೋಸ್ಟ್ ಕೂಡ ಈಗ ಟೆಂಪಲ್ ಸಪೋಸ್ ನಮಗ್ ಬೀಟದವರು ಇವಾಗ ಒಂದೊಂದು ಪಾಯಿಂಟಿಗೆ ಇರ್ತಾರ, ಒಂದೊಂದು ಪಾಯಿಂಟಿಗೆ ನಿಯರ್ ಇದ್ದಾಗ ನಾವು ಹೋಗ್ತಿರಲ್ಲ, ಹಂಗಿರ್ಲಿಲ್ಲ ಅಂದ್ರೂ ಕೂಡ ಇವಾಗ ಚೆಕ್ ಮಾಡಿಸಿ ಮತ್ತೆ ಅಲ್ಲೊಂದು ಬೀಟ್ ಅನ್ನು ಕೂಡ ಹಾಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ನಾವು. ಆಯ್ತು, ಮಾಡಿಸ್ತೀನಿ. ಆಲ್ರೆಡಿ ನಮ್ಮ ಕಡೆ ಈಗ ಬೀಟ್ಗಳು ನೈಟ್ ಮಾಡ್ತಿರ್ತಾರೆ, ಮತ್ತೆ ವ್ಯವಸ್ಥೆ ಮಾಡ್ತೀವಿ. ಎಲ್ರಿ ಅವ್ರಿ ಇಲ್ಲೇ ಮಾಲಿಂಗ್ಪುರಲ್ಲಿ? ಎಸ್ ಮಾಡೋಣ, ಮಾಡ್ತೀನಿ. ಎಸ್ ರೀ, ಮಾಡ್ಬೇಕು. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಏನು ಹೇಳಿದೆ ನಮ್ಮ ಕಡೆ? ಹಾಂ, ದಯವಿಟ್ಟು ಕ್ಯಾಮ್ರಾ ಹಾಕಿ. ನಾ ಬರ್ತೀನಿ, ನಮ್ದು ಎಸ್ ಖಂಡಿತ ಬರ್ತೀನಿ. ಲಾಕರ್ ಅಲ್ಲೇ ಒಟ್ಟೆ ಟೆಂಪಲ್ ಒಟ್ಟೆ ಇಡಕ್ಕೆ ಹೋಗ್ಬೇಡ್ರಿ ಏನು. ಇವಾಗ ನೀವು ಪೂಜಾ ಇರ್ತಾವಲ್ರಿ, ಜಾತ್ರೆ ಅದು ಇದ್ದಾಗಂತೂ ಕಂಪಲ್ಸರಿ ಅಂತ ದೇವ್ರಿಗೆ ಹಾಕ್ತೀರಿ. ಹಾಕದ ನಂತರ ರೀ ಅಲ್ಲಂತ ಫಿಕ್ಸ್ ಇಡ್ಬೇಕ್ರಿ, ಒಂದ್ ಇಬ್ಬರು ಕೈಯಾಗ ಬೇಕ್ರಿ. ಈಟಾದ ನಂತರ ನಿಮ್ದು ಎಲ್ಲ ಪೂಜಾದ ಎಲ್ಲ ಮುಗಿದೈತಲ್ಲ, ಅದಿಂದ ಎಲ್ಲ ಆಕ್ಟಿವಿಟೀಸ್ ಮುಗಿದ ನಂತರ ನೀವು ಎಲ್ಲ ಏನು ಗೋಲ್ಡ್ ಏನ್ ಸಿಲ್ವರ್ ಏನ್ ಹಾಕಿರ್ತೀರಲ್ಲ ಎಲ್ಲ ತಕೊಂಡ್ ಹೋಗ್ರಿ. ಒಟ್ಟ ನೈಟ್ ಅದು ಏನು ಯಾವ್ದು ಅವ್ರ ಮೇಲೆ ಕೂಡ ಬಿಡಾಕದು ಹೋಗಕ್ಕೆ ಹೋಗ್ಬೇಕು. ಓಕೆ, ಯಾರೇ ಮಾತಾಡ್ತೀರಿ? ಓಕೆ, ಥ್ಯಾಂಕ್ ಯು ರೀ. ಈ ಒಂದು ಸಭೆಗೆ ನಮ್ಮದು ಗುಡಿ ಗುಂಡಾರಗಳ ಮತ್ತು ಟೆಂಪಲ್ ಥೆಫ್ಟ್ ಆಗೋದೊಂದು ವಿಶೇಷ ಮಾಡ್ತಿದ್ದೀವಿ. ಈ ಒಂದು ನನ್ನ ಸಭೆಗೆ ನಮ್ಮ ಕರೆಗೆ ಕೊಟ್ಟು ಬಂದಿರ್ತಕ್ಕಂಥ ನನ್ನ ಸುತ್ತಮುತ್ತಲಿನ ಗ್ರಾಮದಲ್ಲೇ ಧವಳೇಶ್ವರ, ನಂದಗಾಂವ್, ಮಧುಬಾವಿ, ಮಾರಾಪುರ ಆಗಲಿ, ಸೇದಾಪುರ ಆಗಲಿ, ಮಾಲಿಂಗೇಶ್ವರ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮದೊಂದು ಕಳಕಳಿ ವಿನಂತಿ ಅಂದರೆ ಪ್ರತಿ ಸಲ ಹೇಳಿದ ನಿಮ್ಗೆ ಬೇಕಾಗ್ತೀರಿ, ನಾವು ಅದನ್ನು ಫಸ್ಟಿಗೆ ಆಗೋ ಘಟನೆ ತಪ್ಪಿಸ್ಬೇಕು ಮೇನ್ ರೀ. ಮತ್ತು ಘಟನೆ ತಪ್ಪಿಸಾಕ ನಮಗೊಂದು ಏನಾದ್ರು ತಿಳಿಯಬೇಕಾಗಿತ್ತು. ಅದಕ್ಕೋಸ್ಕರ CC ಕ್ಯಾಮ್ರಾ ದಯವಿಟ್ಟು ಹಾಕಿರಿ. ಯಾರ್ಯಾರ ಕಡೆ CC ಕ್ಯಾಮ್ರಾ ಇಲ್ಲಲ್ಲ, ಬಂಗಾರ ಒಡವೆಗಳಿದ್ರೆ ಅದನ್ನ ಬೇರೆ ಲಾಕರ್ಲಿ ಗೊತ್ತಿಡ್ರಿ. ಯಾಕಂದ್ರೆ ಕಳ್ಳರು ಇಲ್ಲೇ ಆಜು ಬಾಜು ಬಂದ್ಬಿಟ್ಟಾರೆ, ಈಗ ಆಲ್ರೆಡಿ ಈಗ ಸ್ಪ್ರೆಡ್ ಆಗ್ತಾ ಇರ್ತಾರೆ.
ನಮ್ಮದಂತರೂ ಇವಾಗ 4 ಮಂದಿ ನೈಟ್ ಇರ್ತಾರೆ, ಇನ್ಕ್ಲೂಡಿಂಗ್ ಒಬ್ಬರು PSI ಇರ್ತಾರೆ, ಒಬ್ಬರು ASI ಇರ್ತಾರೆ, 4 ಜನ ಇರ್ತಾರೆ. 24/7 ರಾತ್ರಿ 10 ಗಂಟೆ ಸ್ಟಾರ್ಟ್ ಆದರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಇರುತ್ತೆ. ಎಲ್ಲೋ ನಮ್ಮ ಕಡೆ ಸಂಜೆಯಲ್ಲಿ ನಮ್ಗೆ ಗೊತ್ತಾಗೋದು ಬಂದು ನೋಡ್ಕೊಂಡು ಹೋಗಿರ್ತಾರೆ. ನಿಮಗೆ ಆ ಥರ ಯಾರೋ ವ್ಯಕ್ತಿ ಕಂಡ್ರಪ್ಪ ಅಂತಂದ್ರೆ, ಅಪರಿಚಿತ ವ್ಯಕ್ತಿ ಕಂಡಪ್ಪ ಅಂದ್ರೆ ಸರ್ವಿಸ್ ಮಾತಾಡಿಸಿ ಕೇಳ್ರಿ, ಯಾಕೆ ಬಂದಿಪ್ಪ, ಏನೈತಿ ಇಲ್ಲಿ ಕೆಲಸ ಅಂತೇಳಿ ಕೇಳಿದಾಗ ನಮ್ಗೆ ಇಮಿಡಿಯೇಟಾಗಿ ನಾವು ಮೇಡಮ್ ಹೇಳಿದಾಗೆ 112 ನಂಬರ್ಗೆ, ನಮ್ಮ ಪೊಲೀಸ್ ನಂಬರ್ ಬಿಜಿ ಇದ್ರೂ ಕೂಡ 112 24/7 ಆನೇ ಇರುತ್ತೆ. ಎನಿ ಟೈಮ್ ನೀವು ಫೋನ್ ಹಚ್ಚಿರ ಅಟೆಂಡ್ ಮಾಡಿದ್ರೆ ನಾವು ಬಂದೇ ಬಿಡ್ತೇವೆ. ಅದಕ್ಕೋಸ್ಕರ ತಮ್ಮ ಕಡೆ ನಮ್ಮದು ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ ರೀ. ಇನ್ನೊಂದು ವಿಷಯ ಮೇಡಮ್ ಹೇಳ್ತಿಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ ರೀ. ಹೆಲ್ಮೆಟ್ ದಯವಿಟ್ಟು, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ, ಬೇಸಿಗೆಯಲ್ಲಿ ಆಯಿಲ್ ಬಿದ್ದಿರ್ತಕ್ಕಂಥ ರೋಡ್ ಟಾರ್ಗಳು ಸ್ವಲ್ಪ ಸ್ಲಿಪ್ ಆಗಿ ಜಾಸ್ತಿ ಇರುತ್ತೆ. ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿರಂಗಿಲ್ಲ. ಸರ್ ಇಲ್ಲೇ ಹೋಗ್ತೀನಿ ಅಲ್ಲೇ ಹೋಗ್ತೀನಿ ಅನ್ಕೋಬೇಡ್ರಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಹೊರಗಡೆ ಕಳ್ಸೋದ ನೀವು ಹೊರಗಡೆ ಹೋಗೋದ್ನಾಗ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ನೀವು ಕೊಡ್ತಕ್ಕಂಥ 500 ರೂಪಾಯಿಂದ ಪೊಲೀಸ್ ಇಲಾಖೆಯಿಂದ ದೊಡ್ಡದಾಗಲ್ರಿ. 2 ಸಲ ನಾವು ಹಿಡಿದು ಅಂದಿರಪ್ಪ ಅಂದ್ರೆ 500 ರೂಪಾಯಿಂದ 1,000 ರೂಪಾಯಿ ಹೆಲ್ಮೆಟ್ ಬರುತ್ತೆ. ದಯವಿಟ್ಟು ಹೇಳ್ತೀನಿ ರೀ, 1,000 ರೂಪಾಯಿ ಕೊಟ್ಟು ಹೆಲ್ಮೆಟ್ ತೊಗೊಳ್ರಿ. ಹೊರಗಡೆ ಬರುವಾಗ ಸ್ವಲ್ಪ ಜಾಗ್ರತೆ ಇಡ್ರಿ. ಮಳೆಗಾಲ ಬಂದಿದೆ, ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ಹೇಳಿ ನಮ್ದು ಏನೋ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಧನ್ಯವಾದಗಳು. ನಿಮ್ಮ ಕಡೆಯಿಂದ ಏನಾದರೂ ಹೇಳ್ಬೋದು ನಮಗೆ, ಸರ್ ಹಿಂಗೈತಿ ನಮ್ಮ ಕಡೆ, ನಮ್ಗೆ ನಿಮ್ಮ ಪೊಲೀಸ್ ಇಲಾಖೆಯಿಂದ ನಮಗೊಂದು ಸಹಾಯ ಬೇಕಂದ್ರೆ ನೀವು ಕೇಳ್ಬೋದು. ಏನಿಲ್ಲ? ಓಕೆ, ತುಂಬ ಧನ್ಯವಾದ. ನಮಸ್ತೆ.